ಹಾಯ್ ಹಲೋ ನಮಸ್ತೆ. ಸೌಜುಗೌಡ ಲಾಗ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜುಗೌಡ. ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ, ಬ್ಯಾಕ್ಗ್ರೌಂಡ್ ನೀವು ನೋಡ್ತಾ ಇರ್ಬೋದು, ನಮ್ಮ ಅರವಿಂದ್ ಅಣ್ಣನ ಹೊಸ ಮನೆ ಇದೆ ಅಲ್ಲ, ಅಲ್ಲಿ ಕಟ್ತಿದ್ದಾರಲ್ಲ, ಅಲ್ಲಿದ್ದೇನೆ ಆಯಿತಾ. ಹಾಗೆ ಅಲ್ಲಿ ನೋಡಿ, ಅಲ್ಲೆಲ್ಲ ಕೆಲಸದವರೆಲ್ಲ ಇದ್ದಾರೆ, ಎಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ ಗೆಳತಿಯರಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ, ನಂದು ಸ್ವಲ್ಪ ತುಂಬ ಕೆಲಸ ಇದೆ ಇಲ್ಲಿ. ಸ್ವಲ್ಪ ಪೇಟೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇದೆ, ಪರ್ಚೇಸ್ ಎಲ್ಲ ಇದೆ ಸ್ವಲ್ಪ. ಹಾಗೆ ಹಾಗೆ ಈಗ ಲೈವಲ್ಲೆಲ್ಲ ನಮ್ಮ ಅರವಿಂದ್ ಅಣ್ಣ ಇರುವುದೇ ಇಲ್ಲ ಅಲ್ಲ, ಲೈವಲ್ಲಿ ಫುಲ್ಲು ಇದು ಕೇಳ್ತಾ ಇರ್ತೀರಿ, ಅರವಿಂದ್ ಅಣ್ಣ ಎಲ್ಲಿ, ಅರವಿಂದ್ ಅಣ್ಣ ಎಲ್ಲಿ ಅಂತ. ಅವ್ರು ಯಾಕೆ ಲೈವಿಗೆ ಬರ್ತಾ ಇಲ್ಲ, ಲೈವಿಗೆ ಬರ್ತಾ ಇಲ್ಲ ಅಂತ. ಅವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ, ಅವರು ಮನೆ ಕಟ್ತಾ ಇದ್ದಾರೆ ಅಲ್ವಾ, ಹಾಗೆ ಮನೆಯಲ್ಲಿ ಕೆಲಸ ಆಗ್ತಾ ಇದೆ ಅಲ್ವಾ, ಫುಲ್ ಕೆಲಸ ಆಗ್ತಿದೆ. ಅದಕ್ಕೋಸ್ಕರ ಅವರು ಲೈವಿಗೆಲ್ಲ ಬರ್ತಾ ಇಲ್ಲ ಆಯಿತಾ. ಹಾಗೆ ಜಸ್ಟ್ ನಾನು ಅವರ ಮನೆಯಲ್ಲಿ ಏನೆಲ್ಲ ಕೆಲಸ ಆಗ್ತಾಯಿದೆ ಮತ್ತು ಅರವಿಂದ್ ಅಣ್ಣ ಏನು ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸ್ತೇನೆ ಆಯಿತಾ. ಯಾಕೆ ಗೊತ್ತುಂಟಾ, ಪಾಪ ಅವರು ಫುಲ್ಲು ಬ್ಯುಸಿ ಮಾರ್ರೆ, ಫುಲ್ಲು ಬ್ಯುಸಿ ಅಂತ ಹೇಳಿದರೆ ಉಂಟಲ್ಲ, ನನಗೆ ಸಿಗುವುದಿಲ್ಲ ಇಲ್ಲಿ. ನನಗೆ ಅಂದರೆ ತುಂಬ ಬೋರ್ ಆಗಿದೆ ಆಯಿತಾ. ನನ್ನ ಇದು ಅಂದರೆ ಅವ್ರ ಮನೆಯಲ್ಲಿ ಇದ್ದಿದ್ದು ಈಗ ಇಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾರೆ, ವಾಪಸ್ ನೈಟ್ ಬರುವಾಗ 8 ಗಂಟೆ 9 ಗಂಟೆ, ವಾಪಸ್ ಬಂದು 10 ಗಂಟೆಗೆ ಮಲಗ್ತಾರೆ, ಬೆಳಿಗ್ಗೆ ವಾಪಸ್ ಎದ್ದು ಹೋಗ್ತಾರೆ. ಅಂತೂ ಇಂತೂ ನಮಗೆ ಅಂತೂ ಸಿಗೋದೇ ಇಲ್ಲ ಅವ್ರು ಮಾತಾಡಲಿಕ್ಕೆ. ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆನೇ ಬಂದಿದ್ದೇನೆ ಅವ್ರ ಮನೆಗೆ. ಬೆಳಿಗ್ಗೆ ನಾನು ಕೂಡ ಅವ್ರ ಜೊತೆ ಬಂದಿದ್ದೆ ಆಯಿತಾ. ಹಾಗೆ ನಂಗೆ ಕೆಲಸ ಕೂಡ ಇತ್ತು, ಹಾಗೆ ಜಸ್ಟ್ ಅವ್ರು ಏನೆಲ್ಲ ಮಾಡ್ತಿರ್ತಾರೆ ಇಲ್ಲಿ ಕೆಲಸ ಅಂತ ಹೇಳಿಕೊಂಡು ನೋಡುವ ಅಂತ ಹೇಳಿ. ಮೊದಲೆಲ್ಲ ನಾವೇ ಜಾಸ್ತಿ ಮಾಡ್ತಿದ್ವಿ ಕೆಲಸ ಎಲ್ಲ, ನಮ್ಮ ಟೀಮಿನವರೆಲ್ಲ. ನಿಮಗೆಲ್ಲ ಗೊತ್ತಿದೆ ಅಲ್ಲ, ನಾವು ಶಾಲೆಗೆಲ್ಲ ಹೋದರೆ ಶಾಲೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವಲ್ಲ. ಇವಾಗ ಸ್ವಲ್ಪ ಕಮ್ಮಿ ಆಯಿತಾ, ಶಾಲೆ ಹತ್ರ ಎಲ್ಲ ಹೋಗೋದು. ಇವಾಗ ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನಾವು ನಿಜವಾಗಿ ಶಾಲೆ ಹತ್ರ ಹೋಗಲೇ ಇಲ್ಲ ಆಯಿತಾ, ನಿಜವಾಗ್ಲೂ. ಇಲ್ಲದ್ರೆ ಅಲ್ಲಿ ಅದು ಎಲ್ಲ ಒಳ್ಳೊಳ್ಳೆ ಲಾಗ್ಸ್ ಮಾಡ್ಬೋದಿತ್ತು. ಅಂದರೆ ಎಷ್ಟು ಕೆಲಸ ಮಾಡ್ತೀವಿ, ಏನು ವಿಷಯ ಎಲ್ಲ ನಿಮಗೆ ಕೂಡ ಗೊತ್ತಾಗ್ತಿತ್ತು. ಅವಾಗೆಲ್ಲ ನಾವು ಲಾಗ್ ಮಾಡ್ತಿರಲಿಲ್ಲ, ಇವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಲಾಗ್ ಮಾಡಲಿಕ್ಕೆ, ಆದರೆ ಅಲ್ಲಿಗೆ ಹೋಗ್ತಾ ಇಲ್ಲ. ಹಾಗೆ ಇವಾಗ ನೋಡಿ ಇಲ್ಲಿ ಯಾರೆಲ್ಲ ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲ ಕೆಲಸ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ ಆಯಿತಾ ಇವತ್ತು ನಿಜವಾಗಿ. ಹಾಗೆ ಒಬ್ಬೊಬ್ಬರು ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಹೇಳಿದವರೆಲ್ಲ ಇವತ್ತೆಲ್ಲರೂ ಬಂದಿದ್ದಾರೆ ಮಾರ್ರೆ. ಹಾಗೆ ನೋಡಿ, ನಂದು ಇದು ಹೇರ್ ಸ್ಟೈಲ್ ಹೇಗಿದೆ, ನಾನೇ ಕಟ್ಟಿದೆ ಆಯಿತಾ. ಹಾಗೆ ಇವತ್ತು ಇದ್ದುಕೊಂಡು ಬರುವ ಅಂತ, ಯಾಕಂದರೆ ಇದು ಗಾಡಿಯಲ್ಲೆಲ್ಲ ಬರುವಾಗ ಫುಲ್ ಚಿಕ್ಕಾಗಿರ್ತದೆ ಮತ್ತು ಪಾಸ್ ಹೇರ್ ಫಾಲ್ ಆಗ್ತದೆ. ಇರೋದೇ ಸ್ವಲ್ಪ ಅಲ್ವಾ, ಅದನ್ನು ಕೂಡ ಮೇಂಟೈನ್ ಮಾಡಬೇಕಲ್ವಾ. ಹಾಗೆ ಹಾಗೆ ನಾನು ಈ ಥರ ಕಟ್ಟಿದ್ದೀನಿ ಫುಲ್ಲು. ಇದು ನಂಗೆ ತುಂಬ ಇಷ್ಟ ಮಾರ್ರೆ. ಇದು ಹೀಗೆ ಕಟ್ಟಿ ಮತ್ತು ಲೂಸ್ ಹೇರ್ ಬಿಡಬೇಕು, ಚೆಂದ ಕಾಣ್ತದೆ ಆಯಿತಾ. ಈಗ ಈಗ ಹೀಗೆ ಪೂಜೆ ಕಟ್ಟಿದ್ದಾನಲ್ಲ, ಹಾಗೆ ಮುಖ ಸ್ವಲ್ಪ ಸಣ್ಣ ಕಾಣ್ತಾ ಇದೆ. ಕ್ಯೂಟ್ ಅಲ್ಲ ನಾನು. ಹಾಗೆ ಇವಾಗ ನಾನು ತೋರಿಸ್ತೇನೆ ಏನೆಲ್ಲ ಮಾಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ಬೈಕ್ಗಳೆಲ್ಲ ಇಲ್ಲಿ ನಿಂತಿದೆ ನೋಡಿ. ಇದು 6G ಅಂತೆ ಗಾಡಿ. ಅದು ಹೇಗೆ ಆಗಿದೆ ನೋಡಿ, ಅವರಿಗೆ ನೋಡಿದರೆ ಬೈಬೋದು. ನಂದು 5G, ನಂದು ಸುತ್ತು ಬಂದಾಗ ಎಲ್ಲರೂ ಕೇಳೋದು ಆಯಿತಾ, ಎಷ್ಟು ವರ್ಷ ಆಯಿತು ಇದು ತೆಕೊಂಡು, 1 ವರ್ಷ ಆದದ ಅಂತ. ಆ ಥರ ಅಷ್ಟು ಕ್ಲೀನಾಗಿ ಇಟ್ಟಿದ್ದೇನೆ. ಇದು ನೋಡಿ, ಇದು ನಂಗೆ ತುಂಬ ಇಷ್ಟ ಆಯಿತು. ನಂದು ನಿಜವಾಗಿ ಮೆರೂನ್ ಕಲರ್ ಇದ್ದದ್ದು ಗಾಡಿ, ಕಲ್ಲರೇ ಚೇಂಜ್ ಆಗಿದೆ. ಕೆಂಪು ಮೆರೂನ್ ಇತ್ತು, ಅದು ಅಲ್ಲ ಫಸ್ಟಿಗೆ ಕೆಂಪಿತ್ತಾ ಅಂತ, ಇಲ್ಲ ಫಸ್ಟಿಗೆ ಕೆಂಪಿತ್ತು, ಇವಾಗ ಮೆರೂನ್ ಆಗಿದೆ ಆಯಿತಾ. ಇದಲ್ಲ ನಮ್ಮದು ನೋಡಿ, ಇದು ಅರವಿಂದಣ್ಣನದು ಗಾಡಿ. 1 ತಿಂಗಳು 3 ದಿನ ಆಯಿತು ಈ ಗಾಡಿಗೆ. ಹಾಗೆ ಚೆನ್ನಾಗಿದೆ ಮಾತ್ರ. ಅಲ್ಲೊಂದಿದೆ ಬೈಕ್, ಅದು ಯಾರ್ದಂತ ಗೊತ್ತಿಲ್ಲ. ನೋಡಿ, ಅರವಿಂದ್ ಅಣ್ಣ ಅಲ್ಲಿದ್ದಾರೆ. ಹಾಗೆ ಅವರೆಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದಾರೆ. ಅಲ್ಲೆಲ್ಲ ಕೆಲಸದವರಿದ್ದಾರೆ, ಸಾವಣೆ ಎಲ್ಲ ಆಗ್ತಾ ಇದೆ, ಬೇಗ ಬೇಗ ಆಗಬೇಕು ಅಂತ ಹಾಗೆ ಮಾಡ್ತಾ ಇದ್ದಾರೆ. ಸಿಮೆಂಟ್ ಮಿಕ್ಸ್ ಮಾಡಿದೆ ಹೇಗೆ ಅಂತ ಗೊತ್ತಾಯ್ತಾ, ಈ ಥರ ಮಿಕ್ಸ್ ಮಾಡಬೇಕು. ಇದೆಲ್ಲ ಕೆಲಸ ನಾವು ಇದು ಏರ್ ಫೌಂಡೇಶನ್ ಇದೆ, ನಾವು ಕೆಲಸ ಮಾಡ್ತಿದ್ವಲ್ಲ ಆವಾಗ ಇದೆಲ್ಲ ನಾನು ಮಾಡ್ತಿದ್ದೆ ಆಯಿತಾ, ಮಿಕ್ಸಿಂಗ್ ಎಲ್ಲ. ಹಾಗೆ ಯಾವುದು ಕೆಲಸ ಗೊತ್ತಿಲ್ಲ ಅಂತ ಇರಬಾರ್ದಲ್ಲ, ಅದಕ್ಕೋಸ್ಕರ ಎಲ್ಲ ನಾವು ಕಲಿತಿದ್ದು. ಹಾಗೆ ಇರ್ತದೆ ಅದರಲ್ಲಿ, ಕಲ್ಲೆಲ್ಲ ಎಷ್ಟಿರ್ತದೆ, ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟಾ. ಅದನ್ನು ಗಾಡಿಸಿ ಈ ಥರ ಪ್ಲೈನಾಗಿ ಮಾಡಬೇಕು. ಹಾಗೆ ಅಲ್ಲಿ ನೋಡಿ ಎಷ್ಟು ಸಿಕ್ಕಿದೆ ವೇಸ್ಟ್.
ಅದು ಮತ್ತೆ ಸಾರ್ಣೆಗೆಲ್ಲ ಯೂಸ್ ಮಾಡ್ತಾರೆ, ನಮ್ಮಲ್ಲೆಲ್ಲ ಮಾಡಿದ್ರು, ಸಾರ್ಣೆಗೆಲ್ಲ ಯೂಸ್ ಮಾಡಿದ್ರು. ಇಲ್ಲೆಲ್ಲ ಗೊತ್ತಿಲ್ಲ, ಅಂದರೆ ಈಗ ಬೇರೆ ನೆಟ್ಟಿದ್ದಾರೆ, ಸಾರ್ಣೆಗೆಲ್ಲ ಮಾಡ್ತಾರೆ. ಈ ಗೋಡೆ ಬಾಕಿ ಇದೆ, ಮತ್ತು ಅದರ ಹಿಂದ್ಗಡೆ ಒಂದು ಬಾಕಿ ಇದೆ, ಮತ್ತು ಆಚೆ ಒಂದು ಬಾಕಿ ಇದೆ. ಅದು ಮೂರಾದರೆ ಫಿನಿಶ್ ಆಯಿತು ಸಾರ್ಣೆ ಎಲ್ಲ. ಮತ್ತು ಪೇಂಟಿಂಗ್ ಮಾಡಬೇಕು ಹಾಗೆ. ಮತ್ತು ಅದು ಆ ಕಿಟಕಿ ಇದೆ ಅಲ್ವಾ, ಕಿಟಕಿ ಹತ್ರ ತುಂಬ ಕಷ್ಟ ಆಗೋದು ಆಯಿತಾ, ಸಾರ್ಣೆ ಮಾಡಲಿಕ್ಕೆ. ಅದು ಎಂತ ಎಂಡಿಂಗ್ ಬರಬೇಕಲ್ಲ, ಅದು ಹಾಕಿ ಇಟ್ಟಿರ್ತಾರೆ, ಚಂದ ಮಾಡಿ ಇಟ್ಟಿರ್ತಾರೆ, ಮತ್ತು ಅದು ಬೀಳ್ತದೆ ಆಯಿತಾ. ಆಗ ವಾಪಸ್ ವಾಪಸ್ ಮಾಡಬೇಕಾಗ್ತದೆ. ನನಗೆ ನಗು ಬರ್ತಿತ್ತು ಆಯಿತಾ. ಮೊನ್ನೆ ನಾನು ಅರ್ಧ ಗಂಟೆ 1 ಗಂಟೆಯಿಂದ ಒದ್ದಾಡ್ತಾ ಇರ್ತಾರಲ್ಲ, ಮತ್ತು ಅದು ವಾಪಸ್ ಬಿದ್ದರೆ ಒಂಥರ ವಾಪಸ್ ಮಾಡಬೇಕಲ್ಲ, ಅದೇ ಕೆಲಸ. ಇಲ್ಲಿ ನೋಡಿ ವೇವ್ ಎಷ್ಟು ಚೆನ್ನಾಗಿದೆ ಗೊತ್ತುಂಟಾ. ಇಲ್ಲಿ ಬಂದು ಚೆನ್ನಾಗಿ ಒಂದು ಸಂಜೆ ಹೊತ್ತಿಗೆಲ್ಲ ಗಾಳಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ. ಒಳ್ಳೆ ಪ್ಲೇಸ್ ಆಯಿತಾ ಇವ್ರದ್ದು ಮನೆ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಒಂದು ರೆಸ್ಟೋರೆಂಟ್ ಥರ ಮಾಡಿದರೆ ಇಲ್ಲಿಗೆ ಜನ ಬರ್ಬೋದು. ಈಗ ಟೂರಿಸ್ಟ್ನವರಿಗೆ ಸಹ ಬರ್ಬೋದು, ಆ ಥರ ಇದೆ, ಒಂಥರ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಅಲ್ಲೆಲ್ಲ ಫುಲ್ಲು ನೋಡಿ ಅಂತೆ, ಫುಲ್ಲು ಹಸಿರು, ಎಲ್ಲಿಯೋ ಬೇರೆ ಊರಿಗೆ ಬಂದಾಗೆ ಆಗ್ತದೆ, ಫೀಲ್ ಆಗ್ತದೆ. ತುಂಬ ಚೆನ್ನಾಗಿದೆ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ನಿಂತ್ಕೊಂಡೆ, ನಿಮಗೆ ನೋಡುವಾಗನೇ ಗೊತ್ತಾಗ್ಬೋದು ಇದು ಯಾವುದೋ ಒಂದು ಬೇರೆ ಪ್ಲೇಸ್ ಆ ಥರ ಕಾಣ್ಬೋದು ಅಲ್ವಾ. ಚಂದ ಇದೆ, ಗ್ರೀನರಿ ಫುಲ್ಲು. ನಂಗೆ ತುಂಬ ಇಷ್ಟ ಆಯ್ತು ಆಯಿತಾ, ಚೆನ್ನಾಗಿದೆ. ಅದೆಲ್ಲ ಅಲ್ಲೆಲ್ಲ ಕಾಣ್ತಾ ಇದೆ ಅಲ್ಲ, ಅದೆಲ್ಲ ಅಡಿಕೆ ತೋಟ ಇದೆ, ಮತ್ತು ಲಬ್ಬರ್ ಇದೆ ಅಲ್ವಾ, ಅದು ಕೂಡ ಇದೆ. ತೆಂಗಿನ ಮರ ಇದೆ ಜಾಸ್ತಿ, ಒಲ್ಲೆಲ್ಲ ಕಾಣ್ತಾ ಇದೆ ಅಲ್ಲ, ಅದೆಲ್ಲ ತೆಂಗಿನ ಮರ ನೋಡಿ. ಇದೆಲ್ಲ ಅಕೇಶಿಯಾ ಗೊತ್ತಿರ್ಬೋದು ಎಲ್ಲರಿಗೂ, ಅಕೇಶಿಯಾ ಅಂತ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಹೀಗೆ ತೋರಿಸಿದರೆ ಇಲ್ಲಿ ಅವ್ರದ್ದು ಮನೆ ಆಗ್ತಾ ಉಂಟು ನೋಡಿ. ನಂಗೆ ತುಂಬ ಇಷ್ಟ ಆಯ್ತಾಯ್ತಾ ಈ ಪ್ಲೇಸ್, ಯಾಕಂದರೆ ತುಂಬ ಎತ್ತರಕ್ಕಿದೆ. ರೋಡ್ ಮಾತ್ರ ಸ್ವಲ್ಪ ಕಷ್ಟ ಬರಲಿಕ್ಕೆ, ಯಾಕಂದರೆ ಇದು ಎತ್ತರ ಇದೆಲ್ಲ, ಹತ್ತಿಕೊಂಡು ಬರಬೇಕಲ್ವಾ. ತುಂಬ ಲೋಡ್ ಇದ್ದರೆ ಗಾಡಿಯಲ್ಲಿ ಆಗಲಿಕ್ಕಿಲ್ಲ. ನಾನು 1-2 ಸಾರಿ ಸ್ಕೂಟಿ ತಂದಿದ್ದೇನೆ ಅಂತ ಇಲ್ಲಿಗೆ. ನನಗೆ ಮಾತ್ರ ಯಾವ ರೋಡಲ್ಲಿ ಬೇಕಾದ್ರೆ ನಾನು ಸಿಂಗಲ್ ಆಗಿ ಹೋಗ್ಬೇಕು, ಮಾತ್ರ ಇಬ್ಬರು ಯಾರಾದರೂ ಹಿಂದೆ ಕೂತ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹೀಗೆ ಇಂಥ ರೋಡಲ್ಲೆಲ್ಲ. ಹಾಗೆ ಇಲ್ಲದಿದ್ದರೆ ನನಗೆ ಈಸಿ ಆಗ್ತದೆ. ಹಾಗೆ ಭಯ ಮಾತ್ರ ಇಲ್ಲ ಆಯಿತಾ ನನಗೆ ಗಾಡಿಯಲ್ಲಿ ಹೋಗಲಿಕ್ಕೆ. ಅದೊಂದು ಧೈರ್ಯ ಜಾಸ್ತಿ ಇದೆ ನನಗೆ. ಸಿಮೆಂಟನ್ನು ಹೇಗೆ ಯಾವ ಥರ ಮಿಕ್ಸ್ ಮಾಡೋದು ನೋಡಿ. ನಾನು ಅವತ್ತು ಇದು ಕಾಲೇಜ್ ಅಂತ ಹೇಳ್ತೇನೆ, ನಾನು ಅವತ್ತು ಇದು ಫೌಂಡೇಶನ್ ನಾವು ಕೆಲಸ ಮಾಡ್ತಿದ್ವಲ್ಲ ಶಾಲೆಯಲ್ಲೆಲ್ಲ, ಅವಾಗೆಲ್ಲ ನಾವು ಮಾಡೋದಾಯ್ತಾ. ಈ ಕೆಲಸ ನಾನು ಮಾಡ್ತಿದ್ದಲ್ಲ. ಆಗ ನೀರು ಮಧ್ಯಕ್ಕೆ ಹೀಗೆ ಫುಲ್ ಹಾಕೋದು, ಹಾಕಿ ಒಂದಿಕ್ಕೆಲ್ಲ ತೆಗಿಯುವಾಗ ಮತ್ತೆ ನೀರೆಲ್ಲ ಫುಲ್ ಹೋಗೋದಾಯ್ತಾ. ನಗ್ತಾ ಇದ್ರು ದೀಕ್ಷಿತಣ್ಣನವರೆಲ್ಲ, ಎಂತ ಡೋಂಗಿ ಮಾಡ್ತಿದ್ರು ಗೊತ್ತುಂಟಾ. ಆದರೆ ಸಹ ಖುಷಿ ಆಗ್ತಿತ್ತು. ನಾವು ನಮ್ಮದೊಂದು ಎಂಥ ಟೀಮ್ ಅಂತ ಹೇಳಿದ್ರು ಉಂಟಲ್ಲ, ಈಗ ಅರವಿಂದ್ ಎಕ್ಸ್ ಟೀಮಲ್ಲಿ ನಾವೆಲ್ಲ ಇದ್ದೇವೆ ಅಲ್ವಾ, ತುಂಬ ಜನ, ಒಂದು 7-8 ಜನ ಇದ್ವಿ. ಪ್ರತಿಯೊಬ್ಬರು ಸಹ ಇದು ಅವರ ಮನೆ ಥರ ಎಲ್ಲದಕ್ಕೂ ರೆಡಿ, ಯಾವ ಕೆಲಸ ಮಾಡಲಿಕ್ಕೆ ರೆಡಿ, ಎಲ್ಲರೂ ಒಗ್ಗಟ್ಟಿಂದ ಇದ್ದೇವೆ ಆಯಿತಾ. ಹಾಗೆ ಅಂದರೆ ಇಂಥ ಕೆಲಸ ಎಲ್ಲ ನಾವೆಲ್ಲರೂ ಯಾವುದಾಗೋದಿಲ್ಲ ಅಂತೆಲ್ಲ ಎಲ್ಲರೂ ಸೇರಿ ಮಾಡೋದು ಮಾರ್ರೆ. ಗೊತ್ತಿಲ್ಲದಿದ್ದರೂ ಕಲಿತು ಮಾಡ್ತಾ ಇದ್ವಿ ನಾವು. ನೀವೆಲ್ಲ ನೋಡಿರ್ಬೋದು, ತುಂಬ ನಾವು ವಿಡಿಯೋಸ್ ಎಲ್ಲ ಹಾಕಿದ್ವಿ. ಮಾತ್ರ ಅವಾಗೆಲ್ಲ ನಾವು ಲಾಗ್ ಮಾಡ್ತಾ ಇರಬೇಕಿತ್ತು ಮಾತ್ರ. ಆ ಸೋನಂದೂರು ಶಾಲೆ ಉಂಟಲ್ಲ, ಅಲ್ಲಿಯದ್ದು ಎಷ್ಟು ಕೆಲಸ ನಾವು ಮಾಡಿದ್ದೇವೆ. ಗಾರ್ಡನಿಂಗ್, ಇದು ಗೇಟ್ ಅದೆಲ್ಲ ನಾವು ಮಾಡ್ತಾ ಇದ್ವಲ್ಲ, ಅದೆಲ್ಲ ನಾವೇ ಅಲ್ವಾ ಮಾಡಿದ್ದು. ಹಾಗೆ ಅದೆಲ್ಲ ಮಾಡುವಾಗ ಇದೆಲ್ಲ ನೋಡುವಾಗ ನೆನಪಾಗ್ತದೆ ಮಾರ್ರೆ, ಆ ಮೆಮೊರೀಸ್ ಎಲ್ಲ ನೆನಪಾಗ್ತದೆ ನನಗೆ. ನೋಡಿ ಅರವಿಂದಣ್ಣ ಅಲ್ಲಿ ನಿಂತಿದ್ದಾರೆ, ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಇರ್ತಾರೆ ಆಯಿತಾ. ಹೇಗೆ ಮನೆ ಕೆಲಸ ಅಂತ ಹೇಳಿದರೆ ಇರಬೇಕಾಗ್ತದಲ್ಲ, ಏನಾದರೂ ಪ್ಲ್ಯಾನಿಂಗ್ ಅದು ಇದು ಎಲ್ಲ ಹೇಳಬೇಕಾಗ್ತದೆ ಅಲ್ವಾ. ಅದಕ್ಕೋಸ್ಕರ ಇವತ್ತು ತುಂಬ ಜನ ಇದ್ದಾರೆ, 8-9 ಜನ ಇದ್ದಾರೆ ಆಯಿತಾ ಇವತ್ತು. ನೋಡಿ ಗೈಸ್, ಸಾಧನೆ ಮಾಡ್ತಾ ಇದ್ದಾರೆ, ಇಲ್ಲಿ ಫುಲ್ ಆಗಬೇಕಾಗಿದೆ. ನೋಡಿ ನಮ್ಮ ಅಜ್ಜ ಇಲ್ಲಿ
ಎಂತ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ನೋಡಿ ಎಷ್ಟು ಫುಲ್ಲು ಮಣ್ಣು ತೆಗಿಬೇಕಾಗ್ತದೆ. ಈ ಹಳ್ಳಿ ಸೈಡಲ್ಲೆಲ್ಲ ಜಾಸ್ತಿ ಆಯ್ತಾ ಹೀಗೆ. ನೋಡಿ ಇಲ್ಲಿ ಒಂದು ಅಣ್ಣ ಇದ್ದಾರೆ, ಅವರು ಕೂಡ ಬರೆ ತೆಗಿತಾ ಇದ್ದಾರೆ. ಅದು ಲೆವೆಲ್ ಆಗ್ಬೇಕಲ್ವಾ ನೀಟಾಗಿ, ಅದಕ್ಕೋಸ್ಕರ. ಅಣ್ಣ ಸಬ್ಸ್ಕ್ರೈಬ್ ಮನ್ಸಲೇವೇ ಹಾ ಹಾ ಅವರು ಕೇಳಿದ್ರು ನೀವು ಯಾವ್ದ್ರಲ್ಲಿ ಬರ್ತದೆ, ನಾನು ಹೇಗೆ ನೋಡ್ಬೇಕಂತ, ನೀವು ಬರ್ತೀರಿ ಅಂತ ಹೇಳಿದೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಹಂಗೆ ಅಜ್ಜ ಎಂಚಲ್ಲಾರು ಅಂದ ಚಾಂದ ಅದು ಬಲ್ಪುದ ಅಂಡ ಆ ಗಂಜಿ ಒಣಸಿಂದನ ಗಟ್ಟಿಗೆ ಆಯ್ತಾ ಬಲ್ಪುಗ. ನೋಡಿ ಗೈಸ್ ಎಂತ ಹಿಂದಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಉಂಟಲ್ಲ, ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ. ಅರವಿಂದ್ ಅಣ್ಣ ಕೂಡ ಮಾತಾಡ್ತಿದ್ದಾರೆ ಹಿಂದಿ, ಫುಲ್ ಹಿಂದಿ ಮಾತಾಡ್ತಿದ್ದಾರೆ ನೋಡಿ. ಸಾರ್ನೆಯವರೆಲ್ಲ ಅವರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುದು, ಆದ್ರೆ ಹಿಂದಿ ಜಾಸ್ತಿ ಮಾತಾಡೋದು ಸುಮ್ಮನೆ. ಮತ್ತೆ ನನ್ನ ಲಾಗನ್ನು ನೋಡಿ ಸುಮ್ಮನೆ ಕುತ್ಕೊಳ್ಬೇಡಿ ಆಯ್ತಾ, ಯಾಕಂದರೆ ಲಾಗನ್ನು ನೋಡಿದವರು ಹೊಸಬ್ರು ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದು ಕಮೆಂಟ್ ಹಾಕಿ ಆಯಿತಾ. ನನಗೂ ಕೂಡ ಖುಷಿ ಆಗ್ತದೆ. ನಾನು ಕಮೆಂಟ್ ಜಾಸ್ತಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಆಯಿತಾ. ಹಾಗೆ ಒಂದೊಂದು ಸಣ್ಣ ಸಣ್ಣ ಮೆಸೇಜ್ ಇದ್ದರೆ ಅದಕ್ಕೆ ನಾನು ಲೈಕ್ ಆದರೂ ಕೊಡ್ತೀನಿ, ಯಾರು ಬೇಸರ ಮಾಡ್ಕೊಳ್ಬೇಡಿ. ಇನ್ನು ಮುಂದೆ ಅಂತೂ ಪ್ರತಿಯೊಂದು ಕಮೆಂಟಿಗೂ ನಾನು ರಿಪ್ಲೈ ಮಾಡುವ ಪ್ರಯತ್ನ ಮಾಡ್ತೀನಿ ಆಯಿತಾ, ಖಂಡಿತವಾಗ್ಲೂ. ಹಾಗೆ ಇವಾಗ ಒಂದೊಂದಕ್ಕೆಲ್ಲಿ ನೆಟ್ವರ್ಕ್ ಇರೋದಿಲ್ಲ, ನನ್ನ ಮನೆಗೆ ಹೋದ್ರೆಲ್ಲ ನೆಟ್ವರ್ಕ್ ಇರೋದಿಲ್ಲ. ಆಗ ನನಗೆ ಅಲ್ಲಿ ನಂದು ಈಗ ಮೊಬೈಲಿದ್ದು ಇಂಟರ್ನೆಟ್ ಇದೆ ಅಲ್ಲ, ಅದು ಸಾಕಾಗುವುದಿಲ್ಲ ಅಂತ. ವೈಫೈ ಬೇಕೇ ಬೇಕು ನನಗೆ. ನಾನು ಏನು ಅಪ್ಲೋಡ್ ಮಾಡಬೇಕಾದ್ರೂ ನಾನು ಮಂಗಳೂರು ಸ್ಟುಡಿಯೋಕ್ಕೆ ಒಂದೇ ಅಪ್ಲೋಡ್ ಮಾಡೋದು, ಇಲ್ಲದಿದ್ದರೆ ಅಪ್ಲೋಡೇ ಆಗೋದಿಲ್ಲ ಅಂತ. ನನಗೆ ತುಂಬ ಡಿಲೇ ಆಗ್ತದೆ, ಅದಕ್ಕೋಸ್ಕರ ನಾನು ಹಾಕೋದಿಲ್ಲ. ಮಂಗಳೂರಿಗೆ ಹೋಗಿ ಹಾಕೋದು. ಇನ್ನು ನೋಡಬೇಕು ಮಾರೆ, ಮನೆಯಲ್ಲಿ ನೆಟ್ವರ್ಕ್ ಇರೋದಿಲ್ಲ ಅಂತ. ಮನೆಗೆಲ್ಲ ಹೋಗುವಾಗ ವ್ಲಾಗ್ ಮಾಡಿರ್ತೇನೆ, ಮತ್ತು ಎಡಿಟಿಂಗ್ ಕೂಡ ನಂದು ಬೇಗ ಆಗ್ತದೆ, ಅದಕ್ಕೆಲ್ಲ ನೆಟ್ವರ್ಕ್ ಎಲ್ಲ ಬೇಕಂತಿಲ್ಲ ಅಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲಿಗೆ ಜಾಯ್ನ್ ಆಗಿದ್ದರೆ ಅವರಿಗೆಲ್ಲರಿಗೂ ಆತ್ಮೀಯ ಸ್ವಾಗತ.